ಇದೆ ಅದನ್ನ ಬಿಟ್ಟು ನೀವು ತಮಿಳುನಾಡಿಗೆ ಕಳಿಸುವಂತದ್ದು ಸರಿ ಇಲ್ಲ ಅಂತ ಇನ್ನು ನಾಲೆಗಳಿಗೆ ನೀರನ್ನ ಬಿಡಬೇಕು ಅಹೋರಾತ್ರಿ ಧರಣಿಯನ್ನ ಮಾಡ್ತೀವಿ ಅಂತ ರೈತ ಸಂಘದಿಂದ ಕೆಆರ್ಎಸ್ ನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ನಲ್ಲಿ ಪ್ರೊಟೆಸ್ಟ್ ನಡೀತಾ ಇರುವಂತದ್ದು. ನಾಲೆಗೆ ನೀರನ್ನ ಹರಿಸೋವರೆಗೂ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ನಿರ್ಧಾರ ಮಾಡಿದ್ದಾರೆ ಅಲ್ಲಿನ ರೈತರು. ಧರಣಿ ಸ್ಥಳದಲ್ಲಿ ಭಜನೆ ಮಾಡಿದ್ದಾರೆ ಪ್ರತಿಭಟನಾಕಾರರು. ಕೆಆರ್ಎಸ್ ನ ನೀರೇನಿದೆ ನಾಲೆಗಳಿಗೆ ಬಿಡಬೇಕು ಅಂತ ಧರಣಿಯನ್ನ ಮುಂದುವರಿಸ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿವರೆಗೂ ಕೂಡ ನಾವು ನಮ್ಮ ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅಂತ. ಈ ಕಡೆ ಇವತ್ತು ಮಹತ್ವದ ಸಭೆ ನಡೀತಾ ಇದೆ, ಅಲ್ಲಿ ನಿರ್ಧಾರ ಏನಾಗುತ್ತೆ ಅಂತ ಕಾದು ಕೂತಿರುವಂತಹ ರೈತರು ಇದ್ದಾರೆ. ಇಲ್ಲಿ ನಾಲೆಗಳಿಗೆ ನೀರು ಬಿಡಿ ಕೆಆರ್ಎಸ್ ನೀರನ್ನ ಅಂತ ಪ್ರತಿಭಟನೆಗೆ ಕೂತಿರುವಂತಹ ರೈತರು. ಯಾವುದೇ ಸಭೆ ನಡೆಯಕ್ಕೆ ಬಿಡೋದಿಲ್ಲ. ಇದ್ರ ಮಧ್ಯೆ ವಿರೋಧ ನಾವು ನಮ್ಮ ಹಿರಿಯರು ನಾವುಗಳೆಲ್ಲ ಸೇರ್ಕೊಂಡಿದ್ದೀವಿ. ಈಗ 6ನೇ ಅಂತ ಡೈರೆಕ್ಟ್ ಆಗಿ ಕೆಆರ್ಎಸ್ ಇಂದ ತಗೋದ್ರೆ ಏನ್ ಬೆಳೆ ಮಾಡೋದು? ಸಭೆಯಲ್ಲಿ ವ್ಯತಿರಿಕ್ತ ತೀರ್ಮಾನ ತಮಿಳುನಾಡು ನೀರು ಬಿಡುವಂತ ಆದೇಶ ಆದ್ರೆ ಯಾವ ತರ ಇರೋದು ಸರ್? ಒಂದು ಸಭೆಯಲ್ಲಿ ಅವರ ಕುಟುಂಬದ ಒಡವೆಗಳೆಲ್ಲ ಕಟ್ಟಿಸ್ಬಿಟ್ಟು ಮಂಡ್ಯ ಜಿಲ್ಲಾ ಕೃಷಿಗೆ ಅಂತ ಕಟ್ಟಿಸಿರೋದು. ಇವರು ಮೈಸೂರಿಗೆ ಬೆಂಗಳೂರಿಗೆ ಕುಡಿಯಕ್ಕೆ ತಗೊಂಡು ಹೋಗಲ್ಲ, ಏನೋ ಮಾನವೀಯತೆ ದೃಷ್ಟಿಯಿಂದ ಕೃಷಿ ಮೇಲೆ ಎತ್ತಾಕ್ತಾರೆ ಇವರು. ಏನು ಅಲ್ಲಿ ಕಮಿಟಿ ಇದೆ, ಅವ್ರು ತಮಿಳುನಾಡು ಕೊಡಬೇಕು, ಅದಕ್ಕೆ ಬೇಕು ನೀರು ಕುಡಿಯಕ್ಕೆ ಬೇಕು ಅಂತ ನೀರು ಬಿಡದಂತ ಇರೋದು ಯಾವುದು ಸಭೆ ನೋಡ್ಕೊಂಡು ನೀರು ಬಿಡ್ತೀನಿ ಅಂತಾರೆ ಸಿಎಂ. ಈಗ 11ನೇ ತಾರೀಕು ಎತ್ತುತ್ತೀವಿ ಅಂತ ನಮಗೆ ಭರವಸೆ ಇದ್ದದ್ದು. 11ನೇ ತಾರೀಕು ಮುಗೀತು, 12 ಮುಗೀತು, 13 ಮುಗೀತು. ಈಗ 15, 16 ಹೇಳ್ತಾ ಇದ್ದಾರೆ. ಕಪ್ಪೆಲ್ಲ ಆಗಲೇ ಕರ್ನಾಟಕದಲ್ಲಿ 3 ಪಕ್ಷಗಳಿದ್ದಾವೆ. ಈ ಕಾಂಗ್ರೆಸ್ನವರು ಆಡಳಿತ ನಡೆಸ್ತಾ ಇದ್ದಾರೆ. ಇವರೆಲ್ಲ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಅಂತ ಕಾಣ್ತದೆ ಮೋಸ್ಟ್ಲಿ. ಯಾಕೆ ಅಂತ ಅಂದರೆ ಯಾರು ಚಕಾರ ಎತ್ತಾನೆ ಇಲ್ಲ. ನಿನ್ನೆ ಯಾರೋ JDSನವರು ಬಂದು ಚಳವಳಿ ಮಾಡಿಬಿಟ್ಟು ಹೋದರು. ಅಸೆಂಬ್ಲಿಲಿ ಇರೋರು ಯಾರು ಮಾತಾಡ್ತಾ ಇಲ್ಲ. 5 ಫ್ಯಾಕ್ಟ್ರಿ ಇದೆ, ಕೋಟ್ಯಾಂತರ ರೂಪಾಯಿ ಕಬ್ಬು ಇದೆ. ಯಾವ MLA ಆಗಲಿ ಬಿಡದಿ ಟೌನ್ಶಿಪ್ ಮಾಡುವ ಮುಖಾಂತರ ಏನು ರೈತ ವಿರೋಧಿ ಸರ್ಕಾರ ಅನ್ನುವ ಹಣೆಪಟ್ಟಿಯನ್ನು ರಾಜ್ಯ ಸರ್ಕಾರ ಈಗಾಗಲೇ ಕಟ್ಟಿಕೊಂಡಿದೆ. ಯಾಕೆಂದರೆ ದಿನದಿಂದ ದಿನಕ್ಕೆ ಒಂದು ಬಿಡದಿಯ ಒಂದು ಟೌನ್ಶಿಪ್ ಹೋರಾಟ ಈಗ ತಾರಕಕ್ಕೇರ್ತಾ ಇದೆ. ಇದೀಗ ಮುಂದಿನ ಸರದಿ ಹಳೆ ಮೈಸೂರು ಭಾಗದಲ್ಲಿರುವಂಥ KRS ಅಣೆಕಟ್ಟೆಯ ಏನು ಕಾವೇರಿ ಕೊಳ್ಳದ ರೈತರಿಗೆ ಈಗ ಅನ್ಯಾಯ ಮಾಡಲಿಕ್ಕೆ ಸರ್ಕಾರ ಹೊರಟಿದೆಯಾ ಅನ್ನುವ ಒಂದು ಅನುಮಾನ ಈಗ ಕಾಡ್ತಾ ಇರುವಂಥದ್ದು. ಈಗ ಏನು ನಾಲೆಗಳಿಗೆ ನೀರು ಬಿಡದೇ ಇರೋದ್ರಿಂದ ರೈತರು ಪ್ರತಿಭಟನೆ ಮೇಲೆ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಈಗ ಆ ಒಂದು ವಿಚಾರವಾಗಿ ಮಾತಾಡಲಿಕ್ಕೆ ಒಂದಷ್ಟು ಜನ ರೈತರಿದ್ದಾರೆ, ಅವರೊಂದು ಮಾತಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸರ್, ಇವತ್ತು CWMA ಮೀಟಿಂಗ್ ಇದೆ, ಏನು ಕಾವೇರಿ ನೀರನ್ನ ಹಂಚಿಕೆ ವಿಚಾರವಾಗಿ. ಈಗ ನಾಲೆಗಳಿಗೆ ನೀರು ಬಿಡಲಿಲ್ಲ, ಬೆಳೆಗಳು ಅನ್ಯಾಯವಾಗಿ ಹಾಳಾದ್ವು ಅನ್ನೋ ಒಂದು ವಿಚಾರಕ್ಕೆ ನೀವು ಪ್ರತಿದಿನ ಪ್ರತಿಭಟನೆ ಮಾಡ್ತಾ ಇದ್ರಿ. ಇವತ್ತಿನ ಸಭೆಯಲ್ಲಿ ಏನಾದರೂ ವಿತೃಪ್ತವಾಗಿ ಏನಾದರೂ ತೀರ್ಪು ಅಂದರೆ ಯಾವ ರೀತಿ ನೀವು ಮುಂದುವರಿತೀರಾ ಅಂತ? ಅಲ್ಲ, ಇವತ್ತಿನ ಸಭೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವ ಇಬ್ಬರು ಮಂಡ್ಯದ ಪರಿಸ್ಥಿತಿ ವಿವರಿಸಬೇಕು. ಅವರು 5 ಫ್ಯಾಕ್ಟ್ರಿ ಇದ್ದಾವೆ, ಲಕ್ಷಾಂತರ ಟನ್ ಕಬ್ಬು ಇದೆ. ಆ ಕಬ್ಬು ಮೇಲೇ ನಮ್ಮ ರೈತರ ಜೀವನ, ನಮ್ಮ ಕಷ್ಟ ಸುಖಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲಕ್ಕ ಕಬ್ಬೇ ಜೀವನ ನಮಗೆ. ಅಂಥ ಕಬ್ಬೆಲ್ಲ ಒಣಗೋದ್ರೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಮುಖ್ಯಮಂತ್ರಿ ಪರಿಹಾರ ಕೊಡಬೇಕು. ನಾಳೆ ದಿವಸ ಅದ್ರ ವ್ಯತಿರಿಕ್ತವಾಗಿ ಏನಾದ್ರು ಬಂದರೆ ನಮ್ಮ ಮಂಡ್ಯ ಜಿಲ್ಲೆಗೆ ನೀರು ಬಿಡದೆ ತಮಿಳುನಾಡಿಗೆ ಏನಾದ್ರು ಬಿಟ್ಟರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ನಮ್ಮ ಜಿಲ್ಲಾ ಪ್ರತಿನಿಧಿಗಳೇನಿದ್ದಾರೆ ಎಲ್ಲ ಒಂದೇ ಒಗ್ಗಟ್ಟಿಂದ ರಾಜೀನಾಮೆ ಕೊಟ್ಬಿಟ್ಟು ಬೀದಿಗೆ ಬರಬೇಕು. ಅವರು ನಮ್ಮ ಜೊತೆ ಬರಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರಗಳನ್ನ ನೋಡ್ತಾ ಇದ್ದೀರಿ, ಅಲ್ಲಿ ಕೂಡ ಈಗ ಕೂಳೆ ಹೋಗುವ ಪರಿಸ್ಥಿತಿ ಬಂದಿದೆ ಅನ್ನೋ ಒಂದು ವಿಚಾರವಾಗಿ ನೀವೆಲ್ಲ ಪ್ರತಿಭಟನೆ ಮಾಡಿದ್ರಿ. ಆದರೆ ಈಗ ಇಲ್ಲಿ ಬೆಳೆದಿರೋ ಬೆಳೆಗೆ ನೀರು ಕೊಡದೆ ಸ್ಟ್ಯಾಂಡಿಂಗ್ ಕ್ರಾಪ್ ಕೂಡ ಅನ್ಯಾಯವಾಗಿ ಹಾಳಾಗೋ ಥರ ಪರಿಸ್ಥಿತಿ ಬಂದಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದರ ಬಗ್ಗೆ ಸರ್ಕಾರ ಪ್ರಾಧಿಕಾರದ ಮುಂದೆ ವಿಡಿಯೋ ರೆಕಾರ್ಡಿಂಗ್ ಮಾಡಿಸಿ ನಿಲುವನ್ನು ಕೊಡಬೇಕು. ಬೆಳೆ ಯಾವ ರೀತಿ ಒಣಗ್ತಾ ಇದೆ, ಇದನ್ನೇ ನಂಬಿರ್ತಕ್ಕಂಥ ಕುಟುಂಬಗಳ ಸ್ಥಿತಿಗತಿ ಏನಾಗುತ್ತೆ, ಅವರ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾರೆ, ಆತ್ಮಹತ್ಯೆಗಳು ನಡೀತವೆ, ಇದರಿಂದ ಜಾನುವಾರುಗಳಿಗೆ ಮೇವು ಸಿಗಲ್ಲ. ಇದೆಲ್ಲವನ್ನು ಮನವರಿಕೆ ಮಾಡಿ ನೀರು ಬಿಡುವಂಥದ್ದು ರಾಜ್ಯ ಸರ್ಕಾರದ ರೈತರ ಪರವಾದಂಥ ಹಕ್ಕು, ಜಾನುವಾರುಗಳ ಹಕ್ಕು ಆಗಿರೋದ್ರಿಂದ ಕೃಷ್ಣರಾಜ ಸಾಗರದಲ್ಲಿ ಏನಿದೆ ಕಾವೇರಿ ಕೊಳದಲ್ಲಿ ಆ ನೀರನ್ನು ಸಂಪೂರ್ಣವಾಗಿ ಕಾವೇರಿ ಕೊಳದ ರೈತರಿಗೆ ಬಳಸುವಂಥ ಒಂದು
ಆದೇಶವನ್ನು ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ವಾದವನ್ನು ಮಾಡಬೇಕು. ಒಂದು ವೇಳೆ ಅಲ್ಲಿ ವಿಫಲ ಆದರೆ ನಾವು ರಾಜೀನಾಮೆ ಕೊಡ್ತೀವಿ ರಾಜ್ಯ ಸರ್ಕಾರ ಅಂತೇಳಿ ಕೇಂದ್ರದ ಮೇಲೆ ಅಥವಾ ಪ್ರಾಧಿಕಾರದ ಮೇಲೆ ಒತ್ತಡವನ್ನು ಹೇರಬೇಕು. ಆ ನಿಟ್ಟಿನಲ್ಲಿ ರಾಜ್ಯದ ರೈತರ ಜಾನುವಾರುಗಳ ರಕ್ಷಣೆ ಮಾಡಬೇಕು. ಇಲ್ಲ ಅಂದರೆ ಮುಂದೆ ಆಗುವಂಥ ಹೋರಾಟಗಳಿಗೆ ಪ್ರತಿಪಕ್ಷಗಳು ಅಥವಾ ವಿರೋಧ ಪಕ್ಷಗಳು ಯಾರು ಇರಲಿ ಅವ್ರ ವಿರುದ್ಧ ನಾವು ದೊಡ್ಡ ಮಟ್ಟದ ಜನ ಆಂದೋಲನ, ರೈತ ಆಂದೋಲನವನ್ನು ಮಾಡಬೇಕಾಗ್ತದೆ. ರಸ್ತೆಗಳನ್ನ ಅಡ್ಡಿ ಹಾಕಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಎಚ್ಚರಿಕೆ ಕೊಡಬೇಕಾಗ್ತದೆ ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಸರ್ಕಾರ ಕೂಡಲೇ ವ್ಯತಿರಿಕ್ತ ಅನ್ನೋದಕ್ಕಿಂತಲೂ ರಾಜ್ಯದ ರೈತರ ಪರವಾಗಿ ನಿರ್ಧಾರವನ್ನು ತಗೊಳ್ಬೇಕು. ನಾಳೆಯಿಂದಲೇ ನೀರು ಬಿಡಬೇಕು, ರೈತರ ರಕ್ಷಣೆ ಆಗಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸರ್, ಕರ್ನಾಟಕದಲ್ಲಿ ಬರುವಂಥ ಪ್ರತಿ ಸರ್ಕಾರರು ಕೂಡ ರೈತರನ್ನು ಮುಂದಿಟ್ಕೊಂಡು ಪ್ರಮಾಣ ವಚನ ತಗೊಂಡು ಒಂದು ಸರ್ಕಾರ ನಿರ್ಮಾಣ ಮಾಡ್ತಾರೆ. ಆದರೆ ಏನು ರೈತರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯಾದ ಕಾಂಟ್ರಿಬ್ಯೂಟ್ ಇಲ್ವಾ ಅಂತ ಇಷ್ಟೊಂದು ಧೋರಣೆ ಏನಕ್ಕೆ ರೈತರ ಮೇಲೆ? ಇಲ್ಲ, ಎಲ್ಲ ಬರ್ತಾ ಇರೋ ಎಲ್ಲ ಈಗ ಇತ್ತೀಚೆಗೆ ಬರ್ತಾ ಇರೋ ಮುಖ್ಯಮಂತ್ರಿಗಳೆಲ್ಲ ಜನಪರ ಎಲ್ಲ ಬರೀ ಉದ್ಯಮದ ಪರ ಆಗಿದ್ದಾರೆ. ಇವರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅವರು ಬರೀ ಬೆಂಗಳೂರು ಮಾತ್ರ ಮುಖ್ಯಮಂತ್ರಿ ಅಲ್ಲ, ಇವರು ಪೂರ್ತಿ ರಾಜ್ಯಕ್ಕೆ ಮುಖ್ಯಮಂತ್ರಿ. ಬರೀ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಮಾತ್ರ ಮುಖ್ಯಮಂತ್ರಿ ಅಲ್ಲ, ಕೃಷಿಕರಿಗೂ ಕೃಷಿ ಜಮೀನು ಜಾನುವಾರುಗಳಿಗೂ ಇವರು ಮುಖ್ಯಮಂತ್ರಿ ಆಗಿರ್ತಾರೆ. ಫಸ್ಟ್ ಇವರು ಏನು ಮಾಡಬೇಕು ಅಂದರೆ ಒಣಗ್ತಾ ಇರೋ ಬೆಳೆಗಳಿಗೆ ಕುಡಿಯೋಕ್ಕೆ ನೀರು ಕೊಡಬೇಕು. ಮಂಡ್ಯ ಜಿಲ್ಲಾ ರೈತರ ಹಿತರಕ್ಷಣೆ ಕಾಪಾಡಬೇಕು. ಇಲ್ಲ ಅಂದರೆ ಇಲ್ಲಿನ ಜನಪ್ರತಿನಿಧಿಗಳೆಲ್ಲ ಫಸ್ಟ್ ರಾಜೀನಾಮೆ ಕೊಟ್ಟು ಹೋಗಬೇಕು. ಅಲ್ಲಿ ತನಕ ಉಗ್ರ ಹೋರಾಟ ಮಾಡ್ತೀವಿ ನಾವು. ಸರ್, ಇದರ ನಡುವೆ ಈಗ 6ನೇ ಹಂತದ ಯೋಜನೆಗೆ ಸಿದ್ಧ ಆಗಿರುವಂಥದ್ದು. ಈಗ 6ನೇ ಹಂತದ ಯೋಜನೆ ಡ್ಯಾಮಿಂದಲೇ ನೀರು ತಗೊಂಡೋಗುವಂಥ ಪರಿಸ್ಥಿತಿಗೆ ಈಗ ಸರ್ಕಾರ ಮುಂದಾಗಿರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? 6ನೇ ಹಂತ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದಕ್ಕೆ ಅರಿವು ಮೂಡಿಸೋದಕ್ಕೆ ಮಂಡ್ಯ ಜಿಲ್ಲಾ ರೈತ ಸಮಿತಿ 18ನೇ ತಾರೀಕು ಗಾಂಧಿ ಭವನದಲ್ಲಿ ಸಭೆ ಕರೆದಿದೆ. ರೈತರಿಗೆಲ್ಲ ಅರಿವು ಮೂಡಿಸೋದಕ್ಕೆ ಹಳ್ಳಿಗಳಲ್ಲಿ ಅರಿವು ಮೂಡಿಸ್ತೀವಿ. ಮೊದಲೇನೋ 4 ಹಂತ ಹಿಂಗೆಲ್ಲ ತಗೊಂಡು ಹೋದ್ರು, ನಾವು ಮಾನವೀಯತೆ ದೃಷ್ಟಿಯಿಂದ ಸುಮ್ಮನಿದ್ವಿ. ಈಗ KRS ಡ್ಯಾಮ್ಗೆ ಇವರು ಲಗ್ಗೆ ಆಗ್ತಾ ಇದ್ದಾರೆ. ಎಲ್ಲಿ ತಡ್ಕೊಳಕ್ಕಾಗ್ತದೆ? ನಾವು ಯಾವ ಬೆಳೆನೂ ಬೆಳೆಯೋಕ್ಕಾಗೋದಿಲ್ಲ. ಹಿಂದೆ ಕಾಂಗ್ರೆಸ್ ಒಬ್ಬ ಮುಖ್ಯಮಂತ್ರಿ ಇದ್ದರು, ಉರುಳಿ ಚಲಿಸ್ತೀನಿ ಅಂತಂದಿದ್ರು. ಇವರು ಅದೇ ಪರಿಪಾಠದಲ್ಲಿ ಹೋಗ್ತಾ ಇದ್ದಾರೆ. ಆ ಮುಖ್ಯಮಂತ್ರಿನ ಫಾಲೋ ಮಾಡ್ತಾರೆ ಕಾಣ್ತದೆ. ಅದನ್ನು ಜ್ಞಾಪಕ ಮಾಡ್ತಾ ಇದ್ದೀನಿ ನಾನು. ಮಂಡ್ಯದವರು ಅಷ್ಟು ಸುಲಭವಾಗಿ ಬಗ್ಗೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿದ್ದೀರಿ, ಬಂದು ಒಂದು ತಿಂಗಳಾಗಿದೆ ಅಂತ ಹೇಳ್ಕೊತಾ ಇದ್ದೀರಿ. ಗೌರವದಿಂದ ಬಿಡದಿ ಟೌನ್ಶಿಪ್ಪು ಮಂಡ್ಯ ಜಿಲ್ಲೆ ರೈತರನ್ನ ಉಳಿಸಿ. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೀವು ಉಳಿಯೋದಿಲ್ಲ. ಮಂಡ್ಯ ಜಿಲ್ಲೆ ಪ್ರತಿನಿಧಿಗಳೇನಿದ್ದಾರೆ ಮೊದಲು ಅವರು ಬೀದಿಗೆ ಬರಬೇಕು, ಅನಂತರ ಮುಖ್ಯಮಂತ್ರಿ ಬರಲಿ ಬೀದಿಗೆ. ಅಲ್ಲಿವರೆಗೂ ನಮ್ಮ ಹೋರಾಟ ನಡೀತದೆ. ಇದಿಷ್ಟು ಕೂಡ ಮಂಡ್ಯ ರೈತರ ಹವಾಲಾಗಿರುವಂಥದ್ದು, ಆಗ್ರಹ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ನಿಜಕ್ಕೂ ರಾಜ್ಯ ಸರ್ಕಾರ ತ್ರಿಶಂಕು ಪರಿಸ್ಥಿತಿಗೆ ಸಿಕ್ಕಾಕೊಳ್ತಾ ಅನ್ನುವ ಒಂದು ಭಾವ ವ್ಯಕ್ತ ಆಗ್ತಿರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಮತ್ತು 6ನೇ ಹಂತದ ಯೋಜನೆ ವಿಚಾರವಾಗಿ ಯಾವ ರೀತಿಯ ಸರ್ಕಾರ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರವಿನಂದನ್ ಜೊತೆ ಪ್ರವೀಣ್ ಕುಮಾರ್ ಜೆಟಿ, ಮಂಡ್ಯ.